ಅಂತ ನಾನೇನ್ ಮಾಡೋದಿಲ್ಲ, ನೀನೇ ಮಾಡಿಸ್ಕೊಳ್ತಿದ್ಯಲ್ಲ. ಈ ಜಿಲ್ಲೆಯಲ್ಲಿ 2 ಗಿಡ ನಟ್ಟಿದೀವಿ. ರೀಸನ್ ಇಷ್ಟೇನೆ, ಹುಡುಗರು 1 ಗಿಡ, ನನ್ನೊಂದು ಗಿಡ. ಎಷ್ಟು ದೂರ ಹೋಗ್ತೀರಾ? ಹಾಯ್ ಗಾಯ್ಸ್, ಎಲ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇ 28. ಡೇ 28ಅಲ್ಲಿ ಬಂದ್ಬಿಟ್ಟು ನಾವು 30ನೇ ಜಿಲ್ಲೆಯಲ್ಲಿದ್ದೀವಿ. 30ನೇ ಜಿಲ್ಲೆ ಕಲಬುರ್ಗಿ. ಮೊನ್ನೆ ನೈಟ್ ಬಂದಿದ್ದು, ನಿನ್ನೆ ಎಲ್ಲ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೆ. ರೀಸನ್ ಇಷ್ಟೇ, ನಾಳೆ ನವಂಬರ್ 1 ಕನ್ನಡ ರಾಜ್ಯೋತ್ಸವ. ಹಾಗಾಗಿ ಬಂದ್ಬಿಟ್ಟು ಅವತ್ತಿನ ದಿನ ಕೊನೆಯ ಜಿಲ್ಲೆ ಅಂದರೆ 31ನೇ ಜಿಲ್ಲೆನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಚಿಕ್ಕ ಆಸೆ ಇತ್ತು. ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ, ಇದು ಅನ್ಪ್ಲ್ಯಾನ್ಡ್ ಎಲ್ಲ ಏನಿಲ್ಲ, ಪ್ಲ್ಯಾನ್ ಮಾಡಿದ್ದೆ. ಸೊ ಹಂಗಾಗಿ ಬೇಗ ಮಾಡ್ಕೊಂಬಂದೆ. ಬಟ್ ಬೇಗ ಬಂದಿದ್ದೆ, ಬೇಗ ಮಾಡ್ಕೊಂಬಂದಿದ್ದಕ್ಕೆ ಒಂದಿನ ರೆಸ್ಟ್ ಸಿಕ್ತು ನನಗೆ. ಸೊ ಬನ್ನಿ, ಇವತ್ತಿನ ಡೇಯಲ್ಲಿ ನಮ್ಮ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಫೈನಲಿ ಚಾಕ್ಲೇಟ್ಸ್ನ ತೊಗೊಂಡಿದ್ದೀವಿ. ನಿಮ್ಮ ಹೆಸರು ಹೇಳಿ, ಹಂಗೆ ನಡೀತಾ ಬರೋ ಟೈಮ್ ಆಯ್ತು ಅಂದಿದ್ದಾನೆ. ಶ್ರವಣ್ ಕುಮಾರ್, ಸುದೀಪ್, ಸುಶ್ರುತ್. ಮಗ ನೀನು ಬರ್ತೀಯನ ವೀಡಿಯೋಗೆ? ಏನಲ್ಲ ಹಿಂಗೆ ಹಾಂ ಮಾತಾಡೋ ಭಾಷೆಯಲ್ಲೇ ಕಂಡಿಡಿದು ಬಿಡ್ತೀರಲ್ಲ ಹುಷಾರಾಗಿ. ಬೆಸ್ಟ್ ಫ್ರೆಂಡ್ ವಿಜಿ ಸರ್, ಒಂದು ಹಾಯ್ ಹೇಳ್ಬಿಟ್ಟು ಹೋಗು. ನಿನ್ನ ಬರ್ಡೇ ದಿನ ಒಂದೊಂದು ಗಿಡ ನೋಡು, ಹೆಸರು ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಬಿಟ್ಬಿಟ್ಟು ಹೋಯ್ತೀಯ ನೋಡ್ರೆ. ಏನು ಚಾಲೆಂಜ್? 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ. ಎವ್ರಿ ಡಿಸ್ಟ್ರಿಕ್ಟ್ ಒಂದೊಂದು ಗಿಡ ನಡ್ತೀನಿ. ಗಿಡ ಹೇಗೆ ನಡ್ತೀನಿ ಅಂದರೆ, ಚಾಕ್ಲೇಟ್ಸ್ ಪೆನ್ಸ್ ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಸೇಲ್ ಮಾಡಿ, ಓಕೆನಾ, ಬಂದಂಥ ದುಡ್ಡಲ್ಲಿ ಒಂದೊಂದು ಗಿಡ ನಡ್ತೀನಿ. ಅರ್ಥ ಆಯ್ತಾ ಇಲ್ಲ? ಹುಷಾರಾಗಿದ್ಯಾ ಕಣ. ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ರೂಮ್ ಕಾಸ್ಟ್ ಬಂದ್ಬಿಟ್ಟು 500 to 600 ಬರುತ್ತಲ್ಲ, ಆ ದುಡ್ಡಿಗೆ ನಾನು ಒಂದು ಗಿಡ ಇಸ್ಕೊಂಡು ಗಿಡ ನಡೋಕ್ಕಾಗಲ್ವಾ? ಆಗುತ್ತೆ. ನಾನು ಆ ಕೆಲಸ ಮಾಡ್ದಂಗೆ ಏನಕ್ಕೆ ನಾನು ಚಾಕ್ಲೇಟ್ ಸೇಲ್ ಮಾಡ್ತಾ ಇದ್ದೀನಿ? ಇದಕ್ಕೆ ರೀಸನ್ ಏನು? ನಾವು ಸ್ಟೂಡೆಂಟ್ಗಳನ್ನ ಗಿಡ ಹಚ್ಚು ಹತ್ರ ಬಂದಿದ್ಯಾ? ನೆಕ್ಸ್ಟ್ ರೀಸನ್ ನಾನು ಕೇಳ್ತಾ ಇರೋದು. ಹತ್ರ ಬಂದಿದ್ದೀರಾ, ಬಟ್ ಆದರೆ ಸಿಂಪಲಾಗಿ ಯೋಚನೆ ಮಾಡಿದ್ರೆ ಸಿಕ್ಬಿಡುತ್ತೆ ಆನ್ಸರ್. ಅಂದರೆ ಚಾಕ್ಲೇಟಿಗೆ ಯಾವುದಾದ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ. ನೋಡ್ದಾ ಹೆಂಗ್ ನಾನು ಹೇಳಿದ್ದೀನಿ, ಸಿಂಪಲಾಗಿ ಯೋಚನೆ ಮಾಡೋಂಥ. ಡೀಪಾಗಿ ಯೋಚನೆ ಮಾಡಿನೇ ಅವ್ನು ಕೆಡಾಯ್ತಾನೆ. ಏನು ರೀಸನ್ ಕೇಳಿದ್ದ ಇಲ್ವಾ? ಕರೆಕ್ಟಾ? ಏನು ರೀಸನ್ ಅದಕ್ಕೆ? ನಿಮ್ಮದು ಚಾನಲ್ ಪ್ರಮೋಷನ್ ಆಗುತ್ತೆ. ತಿರ್ಗ ನೀನು ಅಲ್ಲಿಂದ ಸುತ್ತಿ ಬರ್ತೀವಲ್ಲೋ. ಸೊ ಹಂಗಾಗಿ ಇವಾಗ ನನ್ನ ಕಾಸಲ್ಲಿ ನಾನು ಒಂದು ಗಿಡ ಇಸ್ಕೊಂಡು ಗಿಡ ನೆಟ್ಟೆ ಅಂದರೆ ನಾನು ಏನ ಹೇಳಕ್ ಬರ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಆಮೇಲೆ ಎರಡನೇ ವಿಷಯ ಬಂದ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಒಬ್ಬರಿಗೆ ಗೊತ್ತಿರುತ್ತೆ ಅದು. ಹಾಂ ಹೌದು, ಕರೆಕ್ಟ್ ಅಲ್ಲ? ಸೊ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಬೇಕು, ಗಿಡ ಹಚ್ಬೇಕು. ಈ ಕಡೆ ಹೇಳಂಗಿದ್ರೆ ಗಿಡ ಹಚ್ತೀರಾ ಅಂತ ಹೇಳಿ. ಹಾಂ ಎಸ್, ಗಿಡ ಹಚ್ಬೇಕು. ಮುಂಚೆ ಯಾರಂದ್ರೆ ಕೇಕ್ ಕಟ್ ಮಾಡ್ತಿದ್ರು, ಇವಾಗ ಏನಕ್ಕೆ ಕಟ್ ಮಾಡ್ತಾ ಇದ್ದೀರಾ? ಈಗ ಅದೊಂದು ಟ್ರೆಂಡ್ ಆಗ್ಬಿಟ್ಟು ಇವಾಗ ಪ್ರತಿಯೊಬ್ರು ಬರ್ಡೇ ಅಂದ್ರೆ ಒಂದೊಂದು ಗಿಡ, ಅಲ್ಲೂ ಕೇಕ್ ಕಟ್ ಮಾಡ್ತಾರೆ. ಅದನ್ನೇ ಹೇಳ್ತಿದ್ದೀನಿ. ಸೊ ಆ ಟ್ರೆಂಡ್ ಬದಲಾವಣೆ ಆಗ್ಬೇಕು. ಅಂದ್ರೆ ನೀವು ಜಾಲಿಯಾಗಿ ಎಂಜಾಯ್ ಮಾಡಿ, ಎಲ್ಲ ಮಾಡಿ. ಬರ್ಡೇ ಇಲ್ಲ ಒಳ್ಳೆ ವಿಷಯ ಬಂದಾಗ ಒಂದೊಂದು ಗಿಡ ನೆಡಬೇಕು. ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್, ಒಬ್ರೊಬ್ರು ಒಂದೊಂದು ಗಿಡ ನೆಟ್ಟಿದ್ರೆ ಭಾಳ ಗಿಡ ನೆಟ್ಟಿದಂಗೆ ಆಗ್ತದ. ಗ್ಲೋಬಲ್ ವಾರ್ಮಿಂಗ್ ಕಂಟ್ರೋಲ್ ಬರ್ತಾ. ಓಪನ್ ಆಗಿ ಹೊಡಿಬೇಕು. ಫುಲ್ ಆನ್ಸರ್ ಕೊಟ್ರೇನೆ ಸ್ಟೇಬಲ್ ಆಗುತ್ತೆ. ನಂಬರ್ 1 ಪಾಪ್ಯುಲೇಷನ್ ನಮ್ಮ ಇಂಡಿಯಾನೇ, ಅದು ಗೊತ್ತಾ? ತಲೆಗೊಂದು ಗಿಡ ಅಂತ ಮಡಿಕೊಂಡ್ರು 43 crore ಗಿಡ. ಓಕೆನಾ? ಒಂದು 10 years ಅಲ್ಲಿ ಏನಾಗುತ್ತೆ ಹೇಳು? ಸಿಂಪಲ್ ಲಾಜಿಕ್. 10 years ಅಲ್ಲಿ ಒಂದು ಆಲ್ಮೋಸ್ಟ್ 10 times ಡಬಲ್ ಆಗುತ್ತೆ. ಕರೆಕ್ಟಾ? ಅದು ಇಂಪ್ಯಾಕ್ಟ್ ಆಗುತ್ತಾ ಆಗಲ್ವಾ ನಮ್ಮೆಲ್ಲರೂ? ಮತ್ತೆ ಆಗುತ್ತೆ, ಮೇಜರ್ ಇಂಪ್ಯಾಕ್ಟ್, ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ನಾನು ಇನ್ನೊಂದು ಕ್ವಶನ್. ಸೇವ್ ಆಗುತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಸೇವ್ ಆಗುತ್ತೆ, ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ. ಚಾಕ್ಲೇಟ್ ಸೌಂಡ್ ಬೇಕು. ಹಾಂ ಓಕೆ, ದುಡ್ಡು ಕೊಡ್ಬೇಕು. ಕ್ವಶನ್ಸ್ ಯಾವುದಕ್ಕೆ ಆನ್ಸರೇ ಮಾಡಿಲ್ಲ, ಎಲ್ಲ ಆನ್ಸರ್ ಮಾಡ್ದೆ. ಏನು ನೀನ್ ಕ್ಲೋಸ್ ಬಂದ್ರೆಲ್ಲ ಆಗಲ್ಲ. ಫುಲ್ ಪಾಸ್ ಆಗ್ಬೇಕು ಅಂದ್ರೆ ಕ್ಲೀನಾಗಿ ಆನ್ಸರ್ ಬರೀಲೇಬೇಕು. ಕರೆಕ್ಟ್ ಅಲ್ಲ ಮಗ? ನಿಮ್ಮ ಭಾಷೆ ನಮಗೆ ಗೊತ್ತಾಗಲ್ಲ. ನಾನು ಕನ್ನಡನೇ ಮಾತಾಡ್ತೀನಿ. ಫಿಲಮ್ ಎಲ್ಲ ನೋಡಲ್ಬೇಕಂತ? ಮತ್ತೆ ಫಿಲಮ್ ಅಲ್ಲಿ ಯಾವ ಭಾಷೆ? ಫಿಲಮ್ ಅಲ್ಲಿ ಯಾವ ಭಾಷೆ ಮಾತಾಡ್ತಾರೆ? ಅಲ್ಲೇ ಬೆಂಗಳೂರು ಭಾಷೆನೇ. ಮತ್ತೆ ಅಲ್ಲಿಗೆ ಮಿಂಗಲ್ ಆಗತ್ತೆ ತಾನೆ. ಏನೇನೆಲ್ಲ ಡೈಲಾಗ್ ಹೊಡಿತಾನೆ ನೋಡ್ರೆ. ಇಟ್ಸ್ ಓಕೆ. ಚಾಕ್ಲೇಟ್ಸ್ ತಗೊಳ್ತೀರಾ? ಹೌದು, ಬೇಕಾ? ಗೈಸ್, ಆಕ್ಚುಲಿ ಬಂದ್ಬಿಟ್ಟು ನಮಗೆ 6 rupees ಪ್ರಾಫಿಟ್ ಬಂದಿದೆ. ಬ್ರೋ, ನೀವೇನು ಮಾಡ್ತಾ ಇದ್ದೀರಾ? ಈಗ ನಾವು ಕ್ರಿಕೆಟ್ ಕೋಚ್ ಇದ್ದೀನಿ, ಕ್ರಿಕೆಟರ ಕ್ಲಾಸ್ಗೆ ಕೋಚಿಂಗ್ ಮಾಡ್ತಾ ಇದ್ದೀನಿ. ಹಂಗೆ ನಡೀತಾ ಇದೆ ಸ್ಪೋರ್ಟ್ಸ್ ವೀಕ್. ಓಕೆ, ನಂಗೆ ಗೊತ್ತಾಯ್ತು ಕ್ರಿಕೆಟ್ ಸ್ಟಾರ್ಟಿಂಗ್
ಮಾತಾಡ್ತಿರ್ಬೇಕಾದ್ರೆ ಕ್ರಿಕೆಟ್ ಬಂತು, ಅಬ್ಸರ್ವ್ ಮಾಡಿದೆ. ಸ್ಪೋರ್ಟ್ಸ್ ಮ್ಯಾನ್ ಅಂದ್ಬಿಟ್ಟು ನೋಡಿದ ತಕ್ಷಣ ಗೊತ್ತಾಯ್ತು. ಯಾಕಂದ್ರೆ IPL ಅಲ್ಲಿ ಬಿ ಒಂದ್ ನಿಮ್ಗೆ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಯಾರು ಒಂದ್ ಡಾಟ್ ಬಾಲ್ ಇಡ್ತಾ ಇದ್ದಾರೆ ಫೈನಲ್ ಅಲ್ಲಿ ಒಂದ್ ಬಾಲ್ ಡಾಟ್ ಆದ್ರೆ 100 ಗಿಡ ಏನೋ ಸಮಥಿಂಗ್ ಹಚ್ತಾ ಇದ್ದಾರೆ. ಬಟ್ ಅದು ರಿಯಲ್ ಆಗಿ ನಡೀತಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಓಕೆನಾ, ಅದೊಂದೇ ಬೇಜಾರು. ಈಗ ಅವರು ಮಾಡ್ತಾರೆ, ನಾನು ನೋಡಿದ್ದೀನಿ. ಬಟ್ ಇಷ್ಟ ತನಕ ಇಷ್ಟು ಡಾಟ್ ಬಾಲ್ ಆಗಿದೆ, ಇಷ್ಟು ಗಿಡ ಹಚ್ಚಿದ್ದೀನಿ ಅಂದ್ಬಿಟ್ಟು ಎಲ್ಲೂ ಅವರು ಒಂದು ಪ್ರಮೋಷನ್ನೇ ಮಾಡಿಲ್ಲ. ಅಂದ್ರೆ ಅವರು ಪ್ರಮೋಷನ್ ಮಾಡಿದ್ರೆ ಏನ್ ಯೂಸ್ ಅಂದ್ರೆ ಬಂದ್ಬಿಟ್ಟು ಜನಕ್ಕೊಂದು ಅವೇರ್ನೆಸ್ ಬರುತ್ತೆ. ಬಟ್ ಅದನ್ನ ಅವ್ರು ಮಾಡ್ತಾ ಇಲ್ಲ. ಏನ್ ರೀಸನ್ ಅಂತ ನಮಗೆ ಗೊತ್ತಿಲ್ಲ. ಇಟ್ಸ್ ಓಕೆ, ಅದು ದೊಡ್ಡವ್ರು ಇನ್ವಾಲ್ವ್ ಆಗಿದ್ದಾರೆ. ಅದು ನಾವ್ ಹೇಳಿದ ತಕ್ಷಣ ಬದಲಾವಣೆನೂ ಆಗಲ್ಲ. ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ತಾ ಇರ್ತಾರೆ. ಓಕೆ, ನೋಡೋಣ. ಬೆಸ್ಟ್ ಆಫ್ ಲಕ್ ಫಾರ್ ನೀವು. ಆಲ್ಮೋಸ್ಟ್ ಜಮ್ಮು ಕಾಶ್ಮೀರ ನಮ್ದು ಲಾಸ್ಟ್ ಏನಿದೆ ಇಂಡಿಯಾದು, ಜಮ್ಮು ಕಾಶ್ಮೀರ ಕನ್ಯಾಕುಮಾರಿ ಈಸ್ಟ್ ನಿಂತು ವೆಸ್ಟ್ ಎಲ್ಲ ಕಡೆ ನಿಮ್ದು ಹೆಸರಾಗಲಿ. ಸಬ್ಸ್ಕ್ರೈಬ್ ನಾವು ಮಾಡ್ತೀವಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆ್ಯಕ್ಚುಲಿ ನಂದು ಹೆಸರಾಗುತ್ತೋ ಇಲ್ವೋ ಗೈಸ್, ಈ ಟಾಪಿಕ್ ನಾನು ತೆಗೆದಿರೋದು ರೀಸನ್ ಏನು ಅಂದರೆ, ಇವತ್ತು ಬದಲಾವಣೆ ಇಲ್ಲ ಅಂದ್ರೂ ಸರಿ, ಒಂದು 5 ವರ್ಷ ಆದಮೇಲೆ ಖಂಡಿತ ಬದಲಾವಣೆ ಅನ್ನೋದು ಬೇಕೇ ಬೇಕು. ಅಂದರೆ ಒಂದು 5 years ಒಳಗಡೆ ಬಂದ್ಬಿಟ್ಟು ಪ್ರತಿಯೊಬ್ಬರು ಬಂದ್ಬಿಟ್ಟು ಇದನ್ನ ಒಂದು ಹೆಂಗೆ ಹೇಳಿ, ಒಂದು ಚೈನ್ ಲಿಂಕ್ ಥರ. ಇವಾಗ ನೀವೊಬ್ಬರು ಮಾಡಿದಾಗ ನಿಮ್ಮಿಂದ ನಿಮ್ಮ ಫ್ರೆಂಡ್ಸ್ ಕಳೀತಾರೆ. ನೋಡಿ, 2 ರಾಹುಲ್ ಎಷ್ಟು ಹೇಳಿದ ತಕ್ಷಣ 3ನೇ ರಾಹುಲ್ಗೆ ನೆನಪಿಗೆ ಬರ್ತಾರೆ. ಯಾರು ಹೇಳು 3ನೇ ರಾಹುಲ್? ಮತ್ತೆ ಯಾರು ಬ್ರೋ? KL ರಾಹುಲ್. ಹೆಂಗೆ ರಾಹುಲ್ ಗಾಂಧಿ ಅದು ಅಂತ ಬೇಕಾದ್ರೆ ಸ್ಪೋರ್ಟ್ಸ್ಗೆ ಎಂಟ್ರಿ ಕೊಡೋಣ, ಪೊಲಿಟಿಕಲ್ಗೆ ಬೇಡ. ಏನು ಕೇಳು, ಫುಲ್ ಕೊಚ್ಚೆನೇ ಐತೆ ಕಣೋ. ಎಲ್ಲಿ ಕಾಲಿಟ್ರೆ ಯಾವಾಗ ಊತೈತಿ. 27 ಡೇ 27ನೇ ಜಿಲ್ಲೆ. ಏನು ಬೆಳಗ್ಗೆನೆ ಹಿಂಗ್ ಮಾಡಿದ್ರೆ ಈಸಿನೇ ಕಣೋ. ಎಲ್ಲರ ಹತ್ರ ಇದನ್ನೇ ಹೇಳ್ತಾ ಇದ್ರೆ ಟಂಗು ನನಗೆ ಟ್ವಿಸ್ಟ್ ಆಗ್ತಾ ಐತೆ, ನಿನಗಲ್ಲ. ಓಕೆನಾ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. 27ನೇ ದಿನ 30ನೇ ಜಿಲ್ಲೆ, ಕರೆಕ್ಟಾ? 27th ಡೇ 30th ಡಿಸ್ಟಿಕ್. ಎಸ್, ಸಿಂಪಲ್ ಆಗಿರೋದನ್ನ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಟಯರ್ಡ್ ಆಗ್ಬಿಟ್ಟಿದೆ ಬಿಸಿಲಲ್ಲಿ ನಿಂತಿ. ಬಿಸಿಲು ಏನು ಇಷ್ಟೊತ್ತಿಗೆ ನೋಡಿದ್ಯಲ್ಲ. ಕಲಬುರ್ಗಿ. ವೆಲ್ಕಮ್ ಟು ಕಲಬುರ್ಗಿ. ನಿಮ್ಮೆಲ್ಲರ ಹತ್ರ ಒಂದೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ ಅವ್ರಿಗೊಂದು ಚಾಕ್ಲೇಟ್ ಕೊಡ್ತೀನಿ. ಒಂದು 600 rupees ನಾನು ಸ್ಪೆಂಡ್ ಮಾಡಿದ್ದೀನಿ ಬರೀ ರೂಮಿಗೆ ಮಾತ್ರ. ಆ ದುಡ್ಡಲ್ಲಿ ನಾನು ಒಂದು ಗಿಡ ನೆಡ್ಬೋದಾಯ್ತಲ್ಲ. ನಾನು ಏನಕ್ಕೆ ನಿಮ್ಮ ಹತ್ರ ಬಂದು ಚಾಕ್ಲೇಟ್ನ ಸೇಲ್ ಮಾಡಿ ಆ ಬಂದಂಥ ದುಡ್ಡಲ್ಲಿ ಗಿಡ ನೆಡಬೇಕು ಅಂತ ಏನಕ್ಕೆ ಫಸ್ಟ್ ಸೆಲೆಕ್ಟ್ ಮಾಡಿದೆ, ಅಂದರೆ ಚೂಸ್ ಮಾಡಿದೆ? ಇದಕ್ಕೆ ಆನ್ಸರ್ ಹೇಳಬೇಕು, ಕರೆಕ್ಟಾಗಿರೋ ಆನ್ಸರ್ ಕೊಡಬೇಕು. ಪ್ರಾಫಿಟ್, ಗಿಡಗಳು ಹಚ್ಚೋ ಸಲ. ಬಿಸ್ನೆಸ್ ಮ್ಯಾನ್ ಅಲ್ಲ ನಿನ್ನ ಮನೇಲಿ ಬಿಸ್ನೆಸ್ ಮಾಡ್ತಾರಾ? ಸುಳ್ಳು ಬೇಡ. ನೇಚರ್ ಸಪೋರ್ಟ್ ಹೇಳ್ರು, ಟ್ರೈ ಮಾಡೋ, ಮನ್ಸಿಗೆ ಏನ್ ಬರುತ್ತೋ ಅದನ್ನ ಹೇಳ್ರಲ್ಲ. ಗಿಡಗಳು ಹೆಚ್ಚಾಗಬೇಕಂತ ಅಷ್ಟೇ. ಗಿಡಗಳು ಹೆಚ್ಚಾಗ. ನನ್ನ ದುಡ್ಡಲ್ಲಿ ನಾನು 4 ನೆನೆ ಎಷ್ಟು ಒಂದು 600ಗೆ ಒಂದು 6 ಗಿಡ ಬರ್ತಾ ಇರಲಿಲ್ಲ. 100 ರೂಪಾಯಿ ಒಂದು ಗಿಡ. ಅಷ್ಟು ಕೊಟ್ರೆ 100 ಕೊಟ್ರೆ ಮಾತು. 100 ರೂಪಾಯಿ ಕೊಡ್ತಿರೋ? ನಾನು ನಿಜಲ್ಲೂ ಹೇಳಲಿ, 5 ರೂಪಾಯಿ ಚಾಕ್ಲೇಟ್ಗೆ 100 ರೂಪಾಯಿ ಕೊಟ್ಟು ನೀನು ಇಸ್ಕೊಳ್ತೀಯನಾ? ಗೈಸ್, ಪಕ್ಕ ಇವ್ನು ಇಸ್ಕೋಬೇಕೀಗ. ಯಾರು ಇಸ್ಕೊಳ್ತಾರ ಬಿಡ್ತಾರೋ ಇವ್ನ ಬಿಡಲ್ಲ. ಇವತ್ತು ನೋಡ್ತಾ ಇರೋರು ಎಲ್ರು ನೋಡ್ತಾರೆ. ಇಲ್ಲಿ ಈ ಕಡೆ ನೋಡ, ಅಲ್ಲಿ ನೋಡ್ದ ನೋಡ್ಕೊಬಿಡಿ. ಕಾಸಲ್ಲಿ ನಾನ್ ಗಿಡ ಹಚ್ತೆ ಅಂದ್ರೆ ನಿಮ್ಗೆ ಯಾರಿಗಂದ್ರೆ ಗೊತ್ತಾಗುತ್ತಾ? ಇಲ್ಲ. ಇದೇ ನಿಮ್ಮ ಹತ್ರ ಬಂದು 5 ರೂಪಾಯಿ ಚಾಕ್ಲೇಟ್ನ 10-20 ಅಂತ ಸೇಲ್ ಮಾಡಿದಾಗ ಏನಾಗತ್ತೆ? ಗಿಡಗಳು ಹಚ್ಬೋದು. ನಿಮ್ಗೆಲ್ರಿಗೂ ಗೊತ್ತಾಗತ್ತೆ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ. ರೀಸನ್ ಇಷ್ಟೇ ತಾನೆ, ಸಿಂಪಲ್ ತಾನೆ. ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ನೆಡಬೇಕು. ನಾನೇನಕ್ಕೆ ಹುಟ್ಟುಹಬ್ಬ ಚೂಸ್ ಮಾಡಿದೆ, ಇದನ್ನ ಕರೆಕ್ಟ್ ಆಗಿ ಹೇಳಿ, ಇದಕ್ಕೊಂದು ಚಾಕ್ಲೇಟ್ ಕೊಡ್ತೀನಿ. ಇನ್ನೊಂದು ಗಿಡ ನಾವು ಹುಟ್ಟಿದ್ವಿ ಗಿಡಕ್ಕೆ ಜನ್ಮ ಹುಟ್ಲಿ. ನೇಚರ್ ಗ್ರೋ ಮಾಡ್ಲತ್ತಿದೆ. ನೇಚರ್ ಹೆಲ್ಪಿಂಗ್ ದ ನೇಚರ್. ನಮ್ ಸಲ ಪ್ರಾಣಿ ಪಕ್ಷಿಗಳನ್ನ ಏರ್ದಿಂತ ಇದು ಆತಾವ. ನಾನು ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿ ಯತ್ನೆ ಮಾಡ್ರೋ ಅಂತ. ನಮ್ ಬರ್ಡೇ ದಿನ ಒಂದು ಗುರ್ತಂತೇಳಿ ಒಂದ್ 100 ವರ್ಷ ಬದುಕಿದ್ 100 ಗಿಡ ಆತಾವ. ನಮ್ ಬರ್ತಡೇ ಸ್ವಲ್ಪ ಇದಾವಟ್. ನಮ್ ಬರ್ತಡೇ ಇರ್ತಂದ್ ಹುಟ್ಟಿದ್ರಂತ ಸ್ವಲ್ಪ ಇದು ಇರ್ಲ. ನೀನ್ ಹೇಳ್ತೀನಿ ಆನ್ಸರ್. ನೀನು ಬರ್ತೀಯ ಕಣೋ. ಹಿಂದೆ ಕಾಣಲ್ಲ ಅನ್ಕೊಂಡಿದ್ದ, ಕಾಣತ್ತೆ 360. ಇನ್ನು ತೋರಿಸ್ತೀನಿ, ಓಕೆನಾ? ವೆಯ್ಟ್ ಮಾಡು. ಓಕೆ, ನಾನು ಹೇಳಲಾ? ಪಕ್ಕ ಎಲ್ರ ಕೈಯಲ್ಲಿ ಏನೇನಿದೆ ಈಗಲ್ಲ, ಮಾಮೂಲಿ ಜಾಸ್ತಿ ಹಿಡ್ಕೊಂಡಿರ್ತೀರಾ ಕೈಯಲ್ಲಿ ಫೋನು. ಬರ್ಡೇ ದಿನ ಎಲ್ಲ ಏನ್ ಮಾಡ್ತೀರಾ ಫೋನ್ ಹಿಡ್ಕೊಂಡು? ಕರೆಕ್ಟಾ? ನಾನು ಏನಕ್ಕೆ ಚೂಸ್ ಮಾಡಿದೆ? ಅದೇ ನಾನು ಬರ್ಡೇ ದಿನ ಏನಕ್ಕೆ ಚೂಸ್ ಮಾಡಿದೆ? ಕರೆಕ್ಟು. ನೀವೆಲ್ಲರೂ ಏನ್ ಮಾಡ್ತೀರಾ ಹೇಳು? ನಿಮ್ಗೆ ಗೊತ್ತಿಲ್ದಂಗೆ 4 ಜನಕ್ಕೆ ನಾಲ್ಕು ಜನಕ್ಕೆ ಮೆಸೇಜ್ ಕೊಡ್ತೀರಾ. ಕರೆಕ್ಟ್. ನಾನೇನಂದೆ ಸಿಂಪಲ್ ಆಗಿ ಯೋಚನೆ ಮಾಡ್ರೋ ಅಂತ ಹೇಳದ್ನ ಹೇಳಿಲ್ವಾ? ಈ ಸಿಂಪಲ್ ತಾಟ ಇಲ್ವಾಪ? ನಿಜ ಹೇಳಿ, ಸಿಂಪಲ್ ತಾನೆ?
ಈಗ ಬೇರೆ ದಿನ ನೀವು ಒಂದು ಗಿಡ ಹಚ್ಚಿದ್ರೆ ನಾನು ಹೇಳ್ಬೋದು, ಏಯ್ ಮಗಳೇ ವರ್ಷಕ್ಕೊಂದಿನ ಒಂದು ನ್ಯೂ ಇಯರ್ ದಿನ ಯಾವತ್ತೊಂದು ದಿನ ಒಂದೊಂದು ಗಿಡ ಹಚ್ಚು ಅಂತ ನಾನು ಹೇಳ್ಬೋದು. ಬಟ್ ಅವತ್ತಿನ ದಿನ ನೀವು ಸ್ಟೇಟಸ್ಗಳೆಲ್ಲ ಯಾರು ಹಾಕೊಳ್ಳಲ್ಲ, ಕರೆಕ್ಟಾ? ಬಟ್ ಬರ್ಡೇ ದಿನ ಅಂದಾಗ ಅದೊಂದು ಸ್ಪೆಷಲ್ ಡೇ ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಕರೆಕ್ಟಾ? ಅವತ್ತಿನ ದಿನ ಬಂದ್ಬಿಟ್ಟು ಒಂದೊಂದು ಗಿಡ ಹಚ್ಚಿದಾಗ ನೀವೆಲ್ಲರೂ ಏನು ಮಾಡ್ತೀರಾ, ನಿಮಗೆ ಗೊತ್ತಿಲ್ದಂಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀರಾ, ಈ ಥರ ನನ್ನ ಬರ್ಡೇ ದಿನ ನಾನೊಂದು ಗಿಡ ಹಚ್ಚಿದ್ದೀನಿ ಅಂತ, ಕರೆಕ್ಟಾ? ಏಯ್ ಸೀರಿಯಸ್ ಆಗಿರ್ಬೇಡ, ಜಾಲಿ ಆಗಿರ್ಬೇಡ, ಯಾಕೋ ನಾನು ಕ್ಲಾಸೇ ಎತ್ಕೊಳ್ತಾ ಇದ್ದೀನಿ, ಓಕೆನಾ? ನಿಜನಾ ಸುಳ್ಳ? ಸಿಂಪಲ್ ಆಗಿದೆ ತಾನೆ ಐಡಿಯಾ, ಕಾನ್ಸೆಪ್ಟ್ ಚೆನ್ನಾಗಿಲ್ಲ? ಮಸ್ತ್ ಐತನ? ನಿನ್ನ ಲಾಸ್ಟ್ ಅಲ್ಲಿ ಮಸ್ತ್ ಇದೆಯಾ ಇಲ್ವಾ ಗೊತ್ತಾಯ್ತದೆ, ನೋಡ್ತಾ ಇರಿ. ಸುಮ್ಮನೆ ಕಣ ನೀವೆಲ್ಲ ಏನ್ ಮಾಡ್ಬೇಕು ಹೇಳಿ ಇನ್ಮೇಲೆ? ಯಾವತ್ತು ಮಿಸ್ ಮಾಡ್ದಂಗ್ ಮಾಡ್ತೀರಾ, ಬಟ್ ಇಂಪ್ಯಾಕ್ಟ್ ದೊಡ್ಡದಾಗುತ್ತೆ, ಓಕೆನಾ? ಇಂಡಿಯಾ ನಂಬರ್ 1 ನಲ್ಲಿದೆ, ಯಾವ್ದ್ರಲ್ಲಿ ಇರೋದ್ರಲ್ಲಿ ಒಂದೇ ಒಂದು, ಅದು ಯಾವ್ದು ಅಂತ ಕರೆಕ್ಟ್ ಆಗಿ ಎಷ್ಟು ಜನ ಇದೀವಿ ಅಂತ ಗೊತ್ತಾ? ಅದು ನಂಬರ್ 2 ಇರ್ಬೇಕಾದ್ರೆ 1.5 ಓಕೆನಾ? ಏನು ಹೇಳು? 1.5 ಲೆಕ್ಕ ಮಾಡಿ. ಒಂದು 10 ವರ್ಷ ಇದೇ ಕಾನ್ಸೆಪ್ಟ್ನ ನೀವು ಫಾಲೋ ಮಾಡ್ಬಿಟ್ರೆ ಇಂಡಿಯಾ ಏನಾಗುತ್ತೆ ಅಂತ. ಸಿಂಪಲ್ ಥಾಟು, ಒಂದು ತಲೆಗೆ ಒಂದು ಗಿಡ ಸಾಕು. ಒಂದು ವ್ಯಕ್ತಿ 10,000 ಗಿಡ ನೆಟ್ರು ಡಿಫ್ರೆನ್ಸ್ ಆಗಲ್ಲ, ಬಟ್ ಒಂದು ವ್ಯಕ್ತಿ ಒಂದು ಗಿಡ ನೆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡಿಫ್ರೆನ್ಸ್ ಆಗುತ್ತೆ, ಓಕೆನಾ? ಥಾಟ್ ಸಿಂಪಲ್ ಆಗಿರ್ಬೋದು, ಬಟ್ ಫ್ಯೂಚರಲ್ಲಿ ತುಂಬ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಓಕೆನಾ? ಈ ಟಾಪಿಕ್ಕು ಸಿಂಪಲ್ ಆಗಿ ಹೇಳ್ತೀನಿ, 10 ವರ್ಷದ ಮುಂಚೆ ನೀವು ಯಾರು ಕೇಕೆ ಕಟ್ ಮಾಡ್ತಾ ಇರಲಿಲ್ಲ, ಬಟ್ ಈಗ ಫ್ರೆಂಡ್ಸು ಫ್ಯಾಮಿಲಿ ಅಂದಾಗ ಒಂದೊಂದು ಬರ್ಡೇ ಅಂತ ಫಸ್ಟ್ ಬಂದಾಗ ನೆನಪಿಗೆ ಬಂದಾಗಲೇ ಏನು ಮಾಡ್ತೀರಾ ಹೇಳೋ? ಒಂದು ಕೇಕ್ ತೊಗೊಳ್ತೀರಾ. ಬರ್ಡೇ ಅಂದರೆ ಫಸ್ಟ್ ಕೇಕಿಗೆ ಹೋಗ್ತೀರಾ ತಾನೆ, ಹೋಗಿ ಎಂಜಾಯ್ ಮಾಡಿ ಎಲ್ಲ ಮಾಡಿ, ಬಟ್ ಅದ್ರ ಜೊತೆಗೆ ಒಂದೊಂದು ಗಿಡ ನಡಿ, ಓಕೆನಾ? ನೆಕ್ಸ್ಟ್ 5 years ಒಳಗಡೆ ಬರ್ಡೇ ಅಂದರೆ ಏನು ನೆನಪಾಗ್ಬೇಕು ಎಲ್ರಿಗೂ? ಗಿಡ, ಓಕೆನಾ? ನಿಮ್ಮ ಕೈಯಲ್ಲಿ ಆಗದೆ ಇರೋದೇನೂ ಇಲ್ಲ. ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಬಂದು ಇಷ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಒಂದೊಂದು ಜೋರಾಗಿ ಹೇಳ್ರು, ಮೈಕಲ್ ಕೇಳಿಸ್ಬೇಡ, ಗಿಡ ಹಚ್ತೀರಾ ಪಕ್ಕನಾ? ಇಲ್ಲ ಎಕ್ಸ್ಕ್ಯೂಸ್ ಇಲ್ಲ, ನಿನ್ನ ಹತ್ರ ನಾನು ಕೇಳೋದೇ ಇಲ್ಲ, ನೀನು ತಗೊಳ್ಳೇಬೇಕು. ನೀನು ಹೇಳೋ ತಗೊಂಬರು ಚಾಕ್ಲೇಟ್ಸ್ ತಗೊಳ್ತೀಯಾ? ಎಷ್ಟಕ್ಕೆ ತಗೊಳ್ತೀಯೋ? ನೀ ಎಷ್ಟಕ್ಕೆ ಕೊಡ್ತೀಯ ಅಷ್ಟಕ್ಕೆ ತಗೋತಿ. ಎಷ್ಟು ದೊಡ್ಡ ಮನ್ಸು, ಪರವಾಗಿಲ್ಲ ಕಣ, ನೀನು ಎಷ್ಟು ಕೊಟ್ಟರು ಇವಾಗ ನಾನು ತಗೊಳ್ತೀನಿ ಕಣ. ಈ ಮಾತು ಹೇಳಾದ್ಮೇಲೆ ಅವನ ಹತ್ರ ಏನು ಕೇಳಲ್ಲ. ನೆಕ್ಸ್ಟ್ ಸೇಮ್ ನೈಸಾಗಿ ಬಿಟ್ಟೊಡಿಬಾರ್ದು ಕಣ. ಓನ್ ಆನ್ಸರ್ ಕೊಡ. ಎಷ್ಟಾಗ್ತದೆ ಅಷ್ಟು ನಿಂಗೆ ನಾನು ಆಮೇಲೆ ಹೇಳ್ತೀನಿ. ಎಷ್ಟು ಪ್ರೈಸ್ ಎಷ್ಟು ಚಾಕ್ಲೇಟ್? 5 ರೂಪಾಯಿ ಕಣ, ಆದ್ರೆ ನೀನು ಎಕ್ಸ್ಟ್ರಾ ಕೊಡಬೇಕು. 20. ನೀನು 20ನಾ? 20. ಓಕೆ. ಎಷ್ಟಾಯ್ತು ಅಂತ ನನಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ, ಎಲ್ಲ ಕನ್ಫ್ಯೂಸ್ ಮಾಡಿಬಿಟ್ಬಿಟ್ರು. ಟೋಟಲ್ ಲೆಕ್ಕ ಮಾಡಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಕಟ್ ಮಾಡಿ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಗೈಸ್? ನೀನು ಹೆಸರು ಹೇಳ್ಬಿಡು. ಶಶಾಂಕ್. ಬರ್ಡೇ ದಿನ ಗಿಡ ನೆಡ್ತೀಯಾ? ಹೌದು. ಏನು ಓದ್ತಾ ಇದೆಯಾ? 8th ಕ್ಲಾಸ್. ಚೆನ್ನಾಗಿ ಓದು, ಹ್ಯಾಪಿ ಆಗಿರು. ಬೈಲಿ ಒಂದು ಹಾಯ್ ಹೇಳು. ನೋಡ್ದ ಒಂದೇ ಸತಿ ಇರೋರ್ನೆಲ್ಲ ಓಡಿಸ್ಬಿಡ್ತಾನೆ ನೀನು. ಕಷ್ಟಪಟ್ಟು ಈ ವಿಡಿಯೋದಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ. ಅಂದ್ಬಿಟ್ಟು ನಮ್ಮ ಹತ್ರ 4 ಚಾಕ್ಲೇಟ್ ಉಳಿದಿತ್ತು. ಅದನ್ನ ಇವ್ರು 4 ಜನಕ್ಕೆ ಕೊಟ್ಟಿದ್ದೀವಿ. 90 ರೂಪೀಸ್ ಅಮೌಂಟು. 90 ರೂಪೀಸಲ್ಲಿ ಬಂದ್ಬಿಟ್ಟು ನಮಗೆ 70 ಸಿಕ್ಕಿದೆ. ಹಳೇದೊಂದು 6 ರೂಪೀಸ್ ಇತ್ತು. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 76 ರೂಪೀಸ್ ನಮ್ಮ ಹತ್ರ ಇದೆ. ಇನ್ನು 24 ರೂಪೀಸ್ ನಮಗೆ ಬೇಕು. ಸೊ ಇನ್ನೂ 3 ಜನ ಇದ್ದಾರೆ, ಅವ್ರು 3 ಜನಕ್ಕೆ ಕೊಡೋಣ, ಓಕೆನಾ? ಮಗ ತಗೊಳ್ಳ, ಎಷ್ಟು ಪೇ ಮಾಡ್ತೀಯಾ? ಹೇಳ್ಬೇಕು, ಹಂಗಲ್ಲ ಇಲ್ಲ. 4 ಜನದ ಕಾಸು. ನೀನ್ ಎಷ್ಟು ಕೊಡ್ತೀಯೋ ತಗೊಳ. 10 20 ಸಾಕು ಕಣ. ನೀನು 14 ರೂಪಾಯಿ ಕೊಡ, ಓಕೆನಾ ಗೈಸ್? ಟೋಟಲ್ ಬೇಡ ಸಾಕು. ಒಂಚೂರು 24 ಕೊಡು, ಸಾರಿ 10 ರೂಪೀಸ್ ಪ್ರಾಫಿಟ್ ಮಾತ್ರ ಲೆಕ್ಕ ಮಾಡಿದೆ ಗೈಸ್. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 100 ರೂಪೀಸ್ ಆಗಿದೆ. ಈಗ ನರ್ಸರಿಗೆ ಹೋಗ್ಬಿಟ್ಟು ಗಿಡ ತಗೊಂಡು ಗಿಡ ಹಚ್ಚೋಣ. ಇಲ್ಲಿ ನೋಡು, ಆಮೇಲೆ ಅಲ್ಲಿ ತಪ್ಪಾಗಿ ಅನ್ಕೊಂಡ್ಬಿಡ್ತಾರೆ ಯಾರನ್ನೋ ಹುಡುಗಿನ ನೋಡ್ತೀಯ ಅಂತ. ನಾನೇನ್ ಮಾಡೋದಿಲ್ಲ, ನೀನೇ ಮಾಡಿಸ್ಕೊಳ್ತಿದ್ಯಲ್ಲ. ಏನು ಮಾಡಲ್ಲ ಕಣೋ, ಓಕೆನಾ? ನಾರ್ಮಲ್ ಆಗಿರಿ, ಹ್ಯಾಪಿ ಆಗಿರಿ. ಅಣ್ಣ ಯಾವ ಗಿಡ ಇದು? ಹೆಸರೇನು ಅದಕ್ಕೆ? ದುಬೈ ಟ್ರೀ ಅಂತ ಮರ ಗಿಡ ಅಲ್ಲ, ಮರದ ಜಾತಿ. ಓಕೆ, ಅಲ್ಲಿರೋವೇನಾ? ಓಕೆ, ಅದೊಂದು ಗಿಡ ಕೊಡಿ. ಅಷ್ಟೇ ಸ್ಟೂಡೆಂಟ್ಸ್ಗೆ ಒಂದು ನೆನಪಿಗೋಸ್ಕರ ನೀವು ಅದನ್ನ ಕಮ್ಮಿ ಮಾಡಿ 100 ಮಾಡ್ಕೊಂಡು ಕೊಡಿ, ಓಕೆನಾ? ಹಂಗಲ್ಲ, ಕಮ್ಮಿ ಮಾಡಿಕೊಡಿ ನಿಮಗೆ. ಸ್ಟೂಡೆಂಟ್ಸ್ ನೆನಪಾಗಿ ನಿಮ್ಮದು ಒಂದು ಇದ್ರಲ್ಲಿ ಕೊಡುಗೆ ಇರಲಿ, ಓಕೆನಾ? 2 100 ಮಾಡ್ಕೊಂಡು 200 ಮಾಡ್ಕೊಂಡು ಕೊಡಿ ಅಷ್ಟೇ. ನನ್ನ ಹೆಸರು ಸಿದ್ದರಾಮ್ ಅಂತ.
ಅನ್ನಪೂರ್ಣ ಕ್ರಾಸಿಗೆ ಬರ್ತದೆ ನಮ್ಮ ಅಂಗಡಿ. ಕಲಾಮಂಡಲ ಟ್ರಸ್ಟ್. ಗುಲ್ಬರ್ಗದಲ್ಲಿ ಕರೆಕ್ಟಾಗಿ ಲೊಕೇಟ್ ಆಗಿದೆ. ಓಕೆನಾ? ಗುಲ್ಬರ್ಗ ಸರೌಂಡಿಂಗಲ್ಲಿ ಯಾರ್ಯಾರು ಇದ್ದೀರೋ ಅಣ್ಣ ನಿಮ್ಮ ಹತ್ರ ಎಲ್ಲ ಥರ ಗಿಡ ಎಲ್ಲ ಥರ ಹಣ್ಣಿಂದು ಹೂವಿಂದು ಎಲ್ಲ ಓಕೆ ಎಲ್ಲ ಥರ ಸಿಗುತ್ತಂತೆ. ಗೈಸ್ ಒಂದು 20 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ಕಾಲೇಜ್ ಒಳಗಡೆ ಇದ್ದೀನಿ. ಲೈಕ್ ಪ್ರಿನ್ಸಿಪಲ್ ಹತ್ರ ಬಂದ್ಬಿಟ್ಟು ಪರ್ಮಿಷನ್ ಕೇಳಬೇಕಂತೆ. ಗೈಸ್ ಓಕೆ ಇಲ್ಲಿಂದ ಮೂವ್ ಆನ್ ಆಗ್ತಾ ಇದ್ದೀನಿ. ರೀಸನ್ ಇಷ್ಟೇ, ಗಿಡ ಹಚ್ಚೋದಕ್ಕೆ ಜಾಗ ಇಲ್ವಂತೆ ಇಲ್ಲಿ ಕಾಲೇಜಲ್ಲಿ ಇದೆ. ಬಟ್ ಇಟ್ಸ್ ಓಕೆ, ಬನ್ನಿ ನಾವು ಮುಂದೆ ಹೋಗಿ ಮುಂದೆ ಯಾವುದಂದರೆ ಕಾಲೇಜಿಲ್ಲ ಸ್ಕೂಲಲ್ಲಿ ಬಂದ್ಬಿಟ್ಟು ಒಂದೊಂದು ಗಿಡನ ಹಚ್ಚೋಣ, ಜಾಲಿಯಾಗಿ ಹೋಗೋಣ. ಇನ್ನೂ ನಮ್ಗೆ ಬೇಜಾನ್ ಟೈಮ್ ಇದೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಪ್ರಾಪರ್ಟಿ. ಸೊ ಹಾಗಾಗಿ ಬಂದ್ಬಿಟ್ಟು ಯಾವ ಜಾಗ ಏನು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದಿಲ್ಲ. ಬಟ್ ಆದರೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ನಾನು ಹಿಂದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೇಂಟೆನೆನ್ಸ್ ಆಗ್ತಿದೆಯಾ ಇಲ್ವಾ ಅಂತ. ಪಾರ್ಕ್ ಇದು. ನಾವು 30ನೇ ಜಿಲ್ಲೆನ ಸಕ್ಸಸ್ಫುಲ್ಲಾಗಿ ಇಲ್ಲಿ ಮುಗಿಸಿದ್ದೀವಿ. ಸೊ ನೆಟ್ಟಾಯಿತು. 30ನೇ ಜಿಲ್ಲೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಈ ಜಿಲ್ಲೆಯಲ್ಲಿ 2 ಗಿಡ ನೆಟ್ಟಿದ್ದೀವಿ. ರೀಸನ್ ಇಷ್ಟೇ, ಹುಡುಗರು ಒಂದು ಗಿಡ ಒಂದೊಂದು ಗಿಡ, ಆದರೆ ಎಲ್ಲ ಹುಡುಗರ ಕಸೇನೆ, ಅವ್ರು ಸಪ್ರೇಟಾಗಿ ಪ್ರೀತಿಯಿಂದ ಕೊಡಿಸಿರೋವಂಥ ಗಿಡ ಇದು. ನೀರು ಹಾಕ್ತೀನಿ. ಗೈಸ್ ನಾನು ಮೇಯ್ನಾಗಿ ಈ ಜಾಗ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ನೋಡಿ, ಫುಲ್ ಎಲ್ಲ ಗಾರ್ಡನ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಕಡೆನೂ ಅಷ್ಟೇ ನೀರು ಹಾಕ್ತಾ ಇರ್ತಾರೆ, ಅಂದರೆ ಪೈಪ್ ಲೈನ್ ಮುಖಾಂತರ ಬಿಟ್ಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಸೊ ಅವ್ನು ನಂಬಿಕೆ ಮೇಂಟೈನ್ ಮಾಡ್ತಾರೆ ಅಂತ. ನೀರು ಹಾಕಿದ್ರೆ ಸಾಕು ಬೆಳೆಯುತ್ತೆ ಗಿಡ. ಓಕೆ ಗೈಸ್ ಬನ್ನಿ. ಐ ಥಿಂಕ್ ಹೀಗೆ ಇರಬೇಕು, ಹಿಂಗೆ ಹೋಗ್ಬೇಕು ಹೈವೇಗೆ. ಹಿಂದೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಬಂದ್ಬಿಟ್ಟು ಸಿಟಿ ಔಟ್ರು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹುಡುಗರು ವೀಡಿಯೋ ಮಾಡಿದ್ರು, ಲಾಸ್ಟ್ ಮೂಮೆಂಟಲ್ಲ ಆನ್ ಮಾಡಿದ್ರೆ ಬೀದರ್ ಹೋಗ್ಬೇಕು. ಹಸಿರು ಬಿಡ್ತೀರಾ? ಓಕೆ ಗೈಸ್, ಹಸಿರು ಡ್ರಾಪ್ ಸಿಗ್ತಾ ಇದೆ. ಬನ್ನಿ ಹೋಗೋಣ. ಗೈಸ್ ಫೈನಲಿ ಬಂದ್ಬಿಟ್ಟು ಡ್ರಾಪ್ ಸಿಕ್ಕಿದೆ. ಯಾವ ಜಾಗಕ್ಕೆ ಕಣ ನೀವು ಬಿಡ್ತೀನಿ ಅಂತ ಹೇಳಿದ್ದು? ಏನು? ಹುಮ್ಮಾಬಾದ್. ಓಕೆ, ಹಸಿರು ಡ್ರಾಪ್ ಸಿಗ್ತಾ ಇದೆ. ಈಗ ಮತ್ತೆ ಅಲ್ಲಿಂದ ಬಂದ್ಬಿಟ್ಟು 1 hour ಆಗುತ್ತಂತೆ ನಮಗೆ ಜರ್ನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಣ್ಣ ನಿಮ್ಮ ಹೆಸರು ಹೇಳಿ. ಹಾಗೆ ಯಾಕಣ್ಣ ಹೇಳೋಣ, ಏನಿಲ್ಲ, ಜಸ್ಟ್ ಒಂದು ಹೆಸರು ಹೇಳಿ, ಏನಾಯ್ತದೆ ಎಲ್ಲರದ್ದು ಕೇಳ್ತೀನಿ ನಾನು. ಅಭಿಷೇಕ. ಗೈಸ್ ಫೈನಲಿ ಬಂದ್ಬಿಟ್ಟು ನಾವು ಅಂತ ಜಾಗ ಬಂದಿದೆ. ಸೊ ಅಣ್ಣ ಯಾವ ಜಾಗ ಇದು? ಡ್ರಾಪ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ನಾವೊಂದು ಅರ್ಧ ದೂರ ಬಂದ್ಬಿಟ್ಟಿದ್ವಿ, ಅರ್ಧ ದಾರಿಗೆ ಅನ್ನ ಡ್ರಾಪ್ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಧ ದಾರಿ ಇದೆಯಾ ನಮಗೆ? ಎಸ್, ಇನ್ನೊಂದು ಅರ್ಧ ದಾರಿ ಇದೆ. ಸೊ ಬನ್ನಿ ಹೋಗೋಣ. ಅಣ್ಣ ಮಕ್ಕಳನ್ನೆಲ್ಲ ಕೇಳಿದೆ ಅಂತ ಹೇಳಿ, ಓಕೆನಾ? ಮತ್ತು ಪ್ರತಿಯೊಬ್ಬರು ಹುಟ್ಟುದಬ್ಬಕ್ಕೆ ಏನು ಮಾಡಬೇಕು? ಓಕೆನಾ ರಮೇಶಾ? ಇಷ್ಟೆಲ್ಲ ಮಾಡ್ಬಿಟ್ಟು ನನ್ನ ಚಾನಲ್ನ ಅನ್ನಂಗೆ ಓಪನೇ ಮಾಡಿಕೊಟ್ಟಿಲ್ಲ, ಹಾಗೆ ಜೂಟಾಗ್ತಾ ಇದ್ದೀನಿ. ಆದರೆ ಮರೆಯಲ್ಲ, ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಹೋಗ್ತೀನಿ. ಓಕೆನಾ? ಲವ್ ಯು ಆಲ್. ವೆಯ್ಟ್ ಮಾಡ್ತಾ ಇರಿ, ಮುಂದೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಈಗ ಬಂದ್ಬಿಟ್ಟು ನಮ್ಮ ಅಣ್ಣಂಗೆ ಚಾನಲ್ನ ಓಪನ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗೋಣ. ಓಕೆನಾ? ಸ್ಟೇ ಟ್ಯೂನ್. ತುಂಬ ಥ್ಯಾಂಕ್ ಯು. ಓಕೆನಾ? ಐ ವಾಂಟ್ ಟು ಗೋ ಸ್ಟ್ರೈಟ್. ವಿಲ್ ಗೋ. ಕನ್ನಡನಾ? ಇಲ್ಲಿ ಕನ್ನಡನಾ? ಅಯ್ಯೋ ನಾನು ಹಿಂದಿ ಅನ್ಕೊಂಡಿದ್ದೆ. ಬಾರ್ಡ್ರ್ ಇದೆಯಲ್ಲ, ಹಂಗಾಗಿ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ನಾನು ಇರ್ತೀನಿ ಮಹಾರಾಷ್ಟ್ರಕ್ಕೆ, ಅದಕ್ಕೆ ಈ ಕಡೆ ಬಂದಿದ್ದೀನಿ ಇವಾಗ. ಓಕೆ 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 ಬ್ರೋ, ಬಾಯ್. ಓಕೆನಾ? ನಾನೊಂದು ಚಾಲೆಂಜ್ ವೀಡಿಯೋದಲ್ಲಿದ್ದೀನಿ. ಏನು ಅಂದರೆ ಪ್ರತಿಯೊಬ್ಬರು ಅವ್ರವ್ರ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ನೆಡಬೇಕು. ಇದನ್ನು ಒಂದು ಅಂದರೆ ಒಂದು ಅವೇರ್ನೆಸ್ ವೀಡಿಯೋ ಪರಿಸರ ಬಗ್ಗೆ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಬರ್ಡೇ ದಿನ ಒಂದು ಗಿಡ ನೆಡಬೇಕು. ಓಕೆನಾ? ಸ್ಲೋ ಮೋಷನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಅಂದರೆ ಲೋಡ್ ಗಾಡಿ ಯಾವುದು ಬಂದರೆ ಎಲ್ಲ ಕಾರ್ಗಳೇ ಬರ್ತಾಯಿದೆ. ಸೊ ಬೇರೆ ಆಪ್ಷನ್ ಇಲ್ಲ, ಕಾರ್ಗೆ ಕೈ ಹಾಕೋಣ. ಡ್ರಾಪ್ ಕೊಡ್ತಾರಾ ಇಲ್ವಾ ನೋಡೋಣ. ಗೈಸ್ ಫೈನಲಿ ಒಂದು ಡ್ರಾಪ್ ಸಿಕ್ಕಿದೆ. ಡ್ರಾಪ್ ಕೊಡ್ತಾ ಇದ್ದಾರೆ. ಎಷ್ಟು ದೂರ ಹೋಗ್ತೀರಾ? ಬೀದರು ಡೈರೆಕ್ಟ್ ಬೀದರ್ಗೆ ಸಿಕ್ಕಿದೆ. ಫೀಲಿಂಗಿಲ್ಲ. ಇಲ್ಲಿಂದ ಹೋಗ್ಬಿಟ್ಟು ಲೈಕ್ ಬೀದರ್ಗೆ ಹೋಗ್ಬಿಟ್ಟು ರೂಮ್ ಮಾಡ್ಬಿಟ್ಟು ಮಳಿಕೊಳ್ಳೋದಷ್ಟೇ. ಓಕೆ ಗೈಸ್, ನೀವು ಚೆನ್ನಾಗಿ ಎಂಜಾಯ್ ಮಾಡಿ. ಬರ್ತಾ ಇರುತ್ತೆ ಶಾರ್ಟ್. ಗೈಸ್ ಫೈನಲಿ ಬಂದ್ಬಿಟ್ಟು ಬೀದರ್ ರೀಚ್ ಆದ್ವಿ. ಎಸ್, ಈಗ ಬೀದರಲ್ಲೇ ಇದ್ದೀನಿ. ಬಸ್ ಸ್ಟಾಪ್ ಇದೆ. ಈಗ ರೂಮ್ಸ್ ಹುಡ್ಕೋಣ. ರೂಮ್ಸ್ ಎಲ್ಲಿದೆ ಏನು ಅಂತ ಹೇಳ್ಬಿಟ್ಟು ರೂಮ್ಸ್ ಹುಡುಕ್ಬಿಟ್ಟು ಹೋಗ್ಬಿಟ್ಟು ತೊಗೊಳ್ಳೋಣ. ಬೆಸ್ಟ್ ಬಂದ್ಬಿಟ್ಟು ಗೊತ್ತಿಲ್ಲ ಇಲ್ಲಿಂದ.
ಫಸ್ಟ್ ರೂಮ್ ಮಾಡ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಫ್ಲ್ಯಾಗ್ ಹುಡುಕ್ತೀನಿ. ಮಾರ್ನಿಂಗ್ ಐ ಥಿಂಕ್ ಸಿಗುತ್ತೋ ಅಂದರೆ ತುಂಬ ದೂರನೇ ಹತ್ರನ ಎಲ್ಲಿ ಏನೂ ಗೊತ್ತಿಲ್ಲ, ನೋಡೋಣ. ಲವ್ ಯು ಆಲ್. ಯಾರ್ಯಾರು ನೋಡ್ತಾ ಇದ್ರು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇರಿ. ಓಕೆನಾ? ಲವ್ ಯು. ಸಿ ಟುಮಾರೋ.